ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇದು ಮಂತ್ರಾಲಯದು 2ನೇ ದಿನದ ವಿಡಿಯೋ. ಸೊ ತುಂಬ ಲೇಟ್ ಆಗಿದೆ, ಕ್ಷಮಿಸಿ. ಇದು ನೋಡಿ, ನನ್ನ ಚಿಕ್ಕ ಮಗಳು ಎಷ್ಟು ಕ್ಯೂಟ್ ಆಗಿದ್ದಾಳೆ ನೋಡಿ. ಇಲ್ಲಿದ್ದರೆ ಡ್ರೆಸ್ಸೇ ಹಾಕ್ಸ್ಕೊಳ್ಳಲ್ಲ. ಇವಾಗ ನಾವು ರೆಡಿಯಾಗಿ ಎಲ್ಲ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ, ರಾಯರ ದರ್ಶನಕ್ಕೆ. ನೋಡಿ, ನಮ್ಮ ಅತ್ತೆ, ನಮ್ಮ ಮಾವನ, ನನ್ನ ದೊಡ್ಡ ಮಗಳು ಎಲ್ಲ ರೆಡಿಯಾಗಿದ್ದಾರೆ. ನನ್ನ ದೊಡ್ಡ ಮಗಳಿಗೆ, ನನ್ನ ಚಿಕ್ಕ ಮಗಳಿಗೆ ಇಬ್ರಿಗೂ ಒಂದೇ ಥರ ಡ್ರೆಸ್ ತೊಗೊಂಡಿದ್ದೆ ನಾನು. ಸೊ ನಮ್ಮ ಅತ್ತೆ, ನನ್ನ ಚಿಕ್ಕ ಮಗಳು ಹೋಗ್ತಾ ಇದ್ದಾರೆ. ಸೊ ನಮ್ಮ ಮನೆಯವರು, ನನ್ನ ದೊಡ್ಡ ಮಗಳು ನೋಡಿ, ಆ ಥರ ವೀಡಿಯೋ ಮಾಡು, ಈ ಥರ ವೀಡಿಯೋ ಮಾಡು ಅಂತ ಮಾಡಿಸ್ಕೋತಾ ಇದ್ದವಳು. ಮತ್ತು ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನೋಡಿ, ಇಲ್ಲೇ ನಾವು ರೂಮ್ ಮಾಡ್ಕೊಂಡು ಇದ್ದಿದ್ದು. ನೋಡಿ, ನನ್ನ ಮಗಳು ಎತ್ಕೊಂಡು ತಾಟ ಮಾಡ್ತಾ ಇದ್ದಾಳೆ. ಬಿಸಿಲು ಸಿಕ್ಕಾಬಟ್ಟೆ ಜಾಸ್ತಿ ಇತ್ತು ಫ್ರೆಂಡ್ಸ್. ಬಟ್ ನಮಗೆ ಮಠದ ರೂಮೇ ಸಿಕ್ಕಿತ್ತು. ನೋಡಿ, ನಮ್ಮ ಯಜಮಾನ್ರು ಓಡು ಅಂತ ಆಟ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಬಂದ್ವಿ, ಮಠದ ಹತ್ರನೇ ರೂಮ್ ಸಿಕ್ಕಿತ್ತು ನಮಗೆ. ಸೊ ಅದರಿಂದ ಕಷ್ಟ ಆಗಲಿಲ್ಲ, ಈಸಿಯಾಗಿ ರೂಮ್ ಸಿಕ್ತು ನಮಗೆ. ಒಂದಿನಕ್ಕೆ 500 ರುಪೀಸು. ಸೊ 2 ಡೇಸ್ ರೂಮ್ ಮಾಡ್ಕೊಂಡಿದ್ವಿ ನಾವು. 1000 ರುಪೀಸ್ಗೆಲ್ಲ ರೂಮ್ ಸಿಕ್ತು ನಮಗೆ. ದರ್ಶನಕ್ಕೆ ಈ ಸಲ ಹೊರ್ಗಡೆಯಿಂದ ಮಾಡಿದ್ದಾರೆ, ಸಲಿಯಿಂದ ಡೈರೆಕ್ಟ್ ಇತ್ತು. ಸೊ ನೋಡಿ, ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವೀಗ. ನೋಡಿ, ನನ್ನ ಮಗಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಸಲಿಯಿಂದ ಹೊರ್ಗಡೆಯಿಂದ ಮಾಡಿಬಿಟ್ಟಿದ್ದಾರೆ. ನಾವು ಹೋದಾಗ ಸ್ವಲ್ಪ ರಶ್ ಇತ್ತು, ಅಷ್ಟೇನು ರಶ್ ಇರಲಿಲ್ಲ, ಸ್ವಲ್ಪ ಇತ್ತು. ಗುರುವಾರ ಹೊತ್ತು ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಗುರುವಾರ ಮತ್ತು ಶನಿವಾರ, ಭಾನುವಾರ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ನೋಡಿ, ದರ್ಶನಕ್ಕೆ ದಾರಿ ಅಂತ ಹಾಕಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ನಾವು ಹೋಗಿದ್ದು ಸೋಮವಾರ ಹೋಗಿದ್ವಿ, ಅಂದರೆ ಸಂಡೇ ನೈಟು ಟ್ರೈನ್ ಇತ್ತು. ಸೋಮವಾರ ಬೆಳಗ್ಗೆ ಅಲ್ಲಿದ್ವಿ ನಾವು. ಸೊ ಹೋಗ್ತಾ ಇದ್ದೀವಿ ನೋಡಿ. ನನ್ನ ಚಿಕ್ಕ ಮಗಳು ಪಾಪ ನಡ್ಕೊಂಡೇ ಬಂದಳು, ಎತ್ಕೊಂತ ಆಟನೇ ಮಾಡಲಿಲ್ಲ. ಬಟ್ ಸಿಕ್ಕಾಬಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್. ನೀರು ಕುಡಿದು ಸಾಕಾಯಿತು. ಅಂದರೆ ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ಅದ್ರ ಮುಂದೆ ನಮ್ಮದು ಏನು ಸ್ಟ್ರೈನ್ ಅನಿಸ್ಲೇ ಇಲ್ಲ. ಸಿಕ್ಕಾಬಟ್ಟೆ ಖುಷಿ ಆಯಿತು. ಸೊ ಟೈಮ್ ಆಗೋಗಿತ್ತು, ಅದಕ್ಕೆ ನಾವು ಬೇಗ ಹೋಗ್ತಾ ಇದ್ದೀವಿ ನೋಡಿ. ಅಂದರೆ ನಾನು ಮಂಡಿ ನಮಸ್ಕಾರ ಹಾಕಬೇಕಿತ್ತು. ಸೊ ಅದಕ್ಕೆ ರಶ್ ಆಗಿಬಿಟ್ರೆ ಮಂಡಿ ನಮಸ್ಕಾರ ಹಾಕೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಬೇಗ ಹೋಗಿ ಮಂಡಿ ಸೇವೆ ಮಾಡ್ತಾಯಿದ್ದೆ ನಾನು. ನೋಡಿ, ಇಲ್ಲಿ ಗುರುಗಳು ಪೂಜೆ ಮಾಡ್ತಾ ಇದ್ದಾರೆ. ಗುರುಗಳು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಸೊ ಸಣ್ಣದಾಗಿ ವಿಡಿಯೋ ತಕ್ಕೊಂಡೆ. ಆಚೆ ಹೊರಗಡೆಯಿಂದ ನಾನು ಇದು ವಿಡಿಯೋ ತಕ್ಕೊಂಡಿದ್ದು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ ಫ್ರೆಂಡ್ಸ್, ಯಾರ್ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ರಿ ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ರಾಯರ ದರ್ಶನ ಮಾಡಿದ್ರಿ. ಸೊ ಇದು ನನ್ನ ಮಗಳು, ಆಚೆ ನಾನು ಸೇವೆ ಮಾಡ್ತಿದ್ದೆ, ಮಂಡಿ ಸೇವೆ. ಸೊ ನನ್ನ ಮಗಳು ಇದೆಲ್ಲ ವಿಡಿಯೋ ಮಾಡಿಕೊಟ್ಲು ನನಗೆ. ಸೊ ಮಂತ್ರಾಲಯಕ್ಕೆ ಹೋದರೆ ಫ್ರೆಂಡ್ಸ್, ಮತ್ತು ವಾಪಸ್ ಬರೋದಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟು ಒಂದು ಖುಷಿ ಆಗುತ್ತೆ, ಅಷ್ಟು ಒಂದು ನೆಮ್ಮದಿ ಸಿಗುತ್ತೆ. ಮತ್ತು ಯಾರ್ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ನಾವು ಯಾವಾಗ ಹೋದ್ರೂ ಮಂತ್ರಾಲಯದಲ್ಲಿ 2 ಡೇಸ್ ಇದ್ದೇ ಬರೋದು ಫ್ರೆಂಡ್ಸ್. ಅಷ್ಟು ನಮ್ಮ ಹಸ್ಬೆಂಡ್ಗೆ ಒಂಥರ ನೆಮ್ಮದಿ ಸಿಗುತ್ತೆ. ಅಲ್ಲಿ ಹೋದರೆ ಒಂಥರ ತುಂಬ ಖುಷಿ ಆಗುತ್ತೆ ನೋಡಿ. ಇದನ್ನು ನೋಡ್ತಾ ಇದ್ದರೆ ನಿಜವಾಗ್ಲೂ ಇಲ್ಲಿ ನಾನು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ದೀನಿ. ಮಂಡಿ ಸೇವೆ ಆಯಿತು, ಹೆಜ್ಜೆ ನಮಸ್ಕಾರ ಆಗ್ತಾಯಿದೆ. ಅದು ಕೂಡ ನನ್ನ ಮಗಳು ವಿಡಿಯೋ ಮಾಡಿದ್ದಾಳೆ. ನಾನು ಎರಡೂ ಮಾಡಿದೆ ಫ್ರೆಂಡ್ಸ್, ಮಂಡಿ ಸೇವೆನೂ ಮಾಡಿದೆ, ಹೆಜ್ಜೆ ನಮಸ್ಕಾರನೂ ಮಾಡಿದೆ. ನಾನು ಹರಿಸ್ಕೊಂಡಿದ್ದೆ ಮಾಡ್ತೀನಿ ಅಂತ, ಬಟ್ ಉರುಳು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇದು ಸಂಜೆ ವಿಡಿಯೋ ಫ್ರೆಂಡ್ಸ್. ನಿಜವಾಗ್ಲೂ ರಾಯರು ಕೂತಿರೋ ಥರನೇ ಕಾಣಿಸುತ್ತೆ ಈ ಮೂರ್ತಿ ನೋಡಿದ್ರೆ. ನನಗಂತೂ ನಿಜವಾಗ್ಲೂ ರಾಯರು ಕೂತಿದ್ದಾರೇನೋ ಅಂತ ತುಂಬ ಖುಷಿ ಆಯಿತು. ಅದನ್ನೇ ನೋಡ್ತಾ ಇದ್ದೆ ನೋಡಿ. ಇದನ್ನೆಲ್ಲ ಉತ್ಸವ ಮಾಡ್ತಿದ್ದಲ್ಲ, ಇದು ಬೆಳ್ಳಿ ನಿಜ. ಇದೆಲ್ಲ ನೋಡೋದಕ್ಕೆ ನಿಜ ಪುಣ್ಯ ಮಾಡಿದ್ದೀವಿ ಅನಿಸುತ್ತೆ. ಅಷ್ಟು ಸುಲಭವಾಗಿ ರಾಯರನ್ನ ಯಾರು ಕರೆಸ್ಕೊಳ್ಳಲ್ಲ, ಬಟ್ ನಮ್ಮನ್ನು ಪ್ರತಿ ವರ್ಷ ಕರೆಸ್ಕೊಳ್ತಾ ಇದ್ದಾರೆ.
ಮಾಡ್ಕೊಂಡು ಹೋಗಿದ್ದೀವಿ ಅನಿಸುತ್ತೆ ಇದನ್ನೆಲ್ಲ ನೋಡೋದಕ್ಕೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಯಾರ್ಯಾರೆಲ್ಲ ಏನೇನು ಜೀವನ ಅಂದ್ಕೊಂಡಿದ್ರು ಎಲ್ಲ ರಾಯರು ಪೂರೈಸಲಿ ಅಂತ ನಾನು ರಾಯರನ್ನ ಕೇಳ್ಕೊತೀನಿ. ನಮಗಂತೂ ತುಂಬ ಖುಷಿಯಾಗುತ್ತೆ, ತುಂಬ ಒಂದು ನಿರಾಳ ಆಗುತ್ತೆ ಅದರಲ್ಲಿ. ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ಯಾಕಂದರೆ ನಮಗೆ ರಾತ್ರಿ 11:30ಗೆ ಟ್ರೈನ್ ಇತ್ತು ಬೆಂಗಳೂರಿಗೆ. ಸೊ ಇಲ್ಲಿ ಊಟ ಮಾಡಿಕೊಂಡು ರೂಮ್ ವೆಕೇಟ್ ಮಾಡಬೇಕಿತ್ತು ನಾವು. ಸೊ ಅದಕ್ಕೆ ಊಟ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ನೋಡಿ ಇವಾಗಲೂ ಎಷ್ಟು ರಶ್ ಇದೆ. ಈಗ ಇದು ಸಂಜೆ 8 ಗಂಟೆ ಆಗಿತ್ತು. ಸೊ ಊಟ ಮಾಡಿಕೊಂಡು ನಾವು ರೂಮ್ ಕಡೆ ಹೋಗಿ ರೂಮ್ನ ಖಾಲಿ ಮಾಡಬೇಕಿತ್ತು. ಸೊ ನೋಡಿ ನೋಡಿ ಎಷ್ಟು ಜನ ಪ್ರಸಾದ ಸ್ವೀಕರಿಸ್ತಾರೆ, ಎಷ್ಟು ಜನ ದಿನಕ್ಕೆ ಎಷ್ಟು ಜನ ಪ್ರಸಾದ ಮಾಡ್ತಾರೋ ಗೊತ್ತಿಲ್ಲ. ಆ ಪ್ರಸಾದ ಸಿಗೋದೇ ನಮಗೆಲ್ಲರಿಗೂ ಪುಣ್ಯ. ಅಷ್ಟು ಜನಕ್ಕೂ ಪ್ರಸಾದನ ಒದಗಿಸ್ತಾರಲ್ಲ ಅವ್ರು ನಿಜ, ಅವ್ರು ಅನ್ನದಾತರು, ಪುಣ್ಯವಂತರು ಅವರು. ಎಷ್ಟು ಜನಕ್ಕೂ ಪ್ರಸಾದ ದಾನ ಮಾಡ್ತಾರೆ. ನಿಜ ಇದೆಲ್ಲ ನೋಡೋದು ತುಂಬ ಖುಷಿಯಾಗುತ್ತೆ. ನಮ್ಮತ್ತೆ ಅಂತೂ ಮಂತ್ರಾಲಯದಲ್ಲೇ ಇರ್ತೀನಿ, ಸೇವೆ ಮಾಡಿಕೊಂಡು ಬರೋದೇ ಇಲ್ಲ ಅಂತ ಹೇಳ್ತಾರೆ ಅವರು. ಓಕೆ ಫ್ರೆಂಡ್ಸ್, ಆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಇಲ್ಲೇ ನಾವು ಇದ್ದಿದ್ದು. ಸೊ ಊಟ ಮುಗಿಸಿ ನಮ್ಮ ರೂಮ್ ಕಡೆ ಬಂದ್ವಿ. ಈಗ ನಮ್ಮ ರೂಮ್ನ ವೆಕೇಟ್ ಮಾಡ್ಬೇಕು ನಾವು. ರೂಮ್ ಅಂತೂ ತುಂಬ ಚೆನ್ನಾಗಿದೆ. ಸೊ ನೈಟು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ರೂಮ್ ವೆಕೇಟ್ ಮಾಡಿ ಆ ಮಗುನ ಲಗೇಜ್ನ ತೊಗೊಂಬರ್ಬೇಕಿತ್ತು. ಮಗುನೂ ಕರ್ಕೊಂಡು ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬಟ್ ಎಲ್ಲ ಸ್ಟ್ರೈನ್ ಆಗಿಬಿಟ್ಟಿದ್ರು. ಸೊ ಇದು ನೆಕ್ಸ್ಟ್ ಡೇದು ಮನೆಗೆ ಬಂದಮೇಲೆ ಸೊ ನಾವೆಲ್ಲ ಊಟ ಕೊಡ್ತೀವಲ್ಲ ಅವ್ರಿಗೆಲ್ಲ ಸ್ವಲ್ಪ ಫೋಟೋಗಳು ಕೊಡೋಣ, ರಾಯರು ಫೋಟೋ ಅಂತ ವಿನಯ್ ತೊಗೊಂಡು ಬಂದಿದ್ದಾರೆ ನಮ್ಮ ಹಸ್ಬೆಂಡು. ನೋಡಿ ನಮ್ಮ ಅತ್ತೆ ಓಪನ್ ಮಾಡ್ತಾಯಿದ್ದಾರೆ. ಸೊ ರಾತ್ರಿ ಅಂತೂ ಸಿಕ್ಕಾಬಟ್ಟೆ ಸ್ಟ್ರೈನ್ ಆಗೋಗಿತ್ತು ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಮಕ್ಕಳನ್ನು ಕರ್ಕೊಂಡು ಲಗೇಜು ತೊಗೊಂಡು ಆಗಲಿಲ್ಲ. ಸೊ ನಾವು ಮನೆಗೆ ಬಂದ್ವಿ. ನಮಗೆ ಟ್ರೈನ್ ಬಂದಿದೆ ಫ್ರೆಂಡ್ಸ್ ರಾತ್ರಿ 12:30 1 ಗಂಟೆ ಆಗೋಯ್ತು. ಸೊ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನೋಡಿ ರಾಯರ ಫೋಟೋ ತೊಗೊಂಡು ಬಂದರು ಅವ್ರಿಗೆಲ್ಲ ಕೊಡೋದಕ್ಕೆ ಅಂತ. ತುಂಬ ಚೆನ್ನಾಗಿದೆ ನೋಡಿ ರಾಯರ ಫೋಟೋ. ಮತ್ತು ನಮ್ಮ ಮನೆಗೆ ಅಂತ ಒಂದು ದೊಡ್ಡ ಫೋಟೋ ತೊಗೊಂಡ್ಬಂದೆ. ಈ ಫೋಟೋನೇ ನೋಡಿ ನಾನು ಮನೆಗೆ ತೊಗೊಂಡು ಬಂದಿರೋದು.